ಪಾಠ 1. ಒಟ್ಟಿಗೆ ಬಾಳುವ ಆನಂದ. ಜನಪದ ಕಥೆಯ ಸಂಕ್ಷಿಪ್ತ ಸಾರಾಂಶ. ಒಂದು ಹಳ್ಳಿಯ ಹೊಲದಲ್ಲಿದ್ದ ಬೇವಿನ ಮರದ ಕೆಳಗೆ ಗುಂಡನೆಯ ಕಲ್ಲೊಂದಿತ್ತು. ಮರದ ಮೇಲಿದ್ದ ಹಕ್ಕಿಗಳ ಹಿಕ್ಕೆಯಿಂದ ಬಿಳಿಯಾದ ಆ ಕಲ್ಲನ್ನು ಜನ ಅಮ್ಮನ ಕಲ್ಲು ಎಂದು, ಕಲ್ಲಿನ ಬಳಿಯಿದ್ದ ಮರವನ್ನು ಅಮ್ಮನ ಮರ ಎಂದು ಪೂಜ್ಯಭಾವನೆಯಿಂದ ಕರೆದು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಆದರೆ ಕಾಲಕ್ರಮೇಣ ಎರಡಕ್ಕೂ ತನ್ನಿಂದಲೇ ಇನ್ನೊಂದಕ್ಕೆ ಹೆಗ್ಗಳಿಕೆ ಎಂಬ ಅಹಂಕಾರ ಜಂಬ ಬಂದು ಜಗಳವಾಡಿ ಕಲ್ಲು ಮರದಿಂದ ದೂರ ಹೋಗಿ ನಿಂತಿತು. ಇದನ್ನೇ ಕಾಯುತ್ತಿದ್ದ ರೈತನು ಮರವನ್ನು ಕಡಿದು ಉಪಕರಣಗಳನ್ನು ಮಾಡಲು ಮತ್ತು ಕಲ್ಲನ್ನು ಒಡೆದು ಉಪಯೋಗಿಸಲು ತೀರ್ಮಾನಿಸಿದನು. ಇದರಿಂದ ತಮಗೆ ಬರಲಿರುವ ಆಪತ್ತನ್ನು ಅರಿತ ಮರ ಮತ್ತು ಕಲ್ಲು ತಮ್ಮ ತಪ್ಪಿನ ಅರಿವಾಗಿ ತಕ್ಷಣವೇ ಒಂದಾದವು. ಮಾರನೆಯ ದಿನ ಬಂದ ಕೆಲಸಗಾರರು ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಒಂದಾಗಿರುವುದನ್ನು ಕಂಡು ಭಯಭಕ್ತಿಯಿಂದ ಅವುಗಳನ್ನು ಕಡಿಯದೆ ಒಡೆಯದೆ ಹೊರಟು ಹೋದರು. ಸಂದೇಶ: ಒಗ್ಗಟ್ಟಿನಲ್ಲಿ ಬಲವಿದೆ. ಪ್ರತಿಯೊಬ್ಬರೂ ತಮ್ಮ ನಡುವಿನ ದ್ವೇಷ ಅಸೂಯೆಗಳನ್ನು ಮರೆತು ಒಬ್ಬರಿಗೊಬ್ಬರು ಸಹಕಾರದಿಂದ ಒಟ್ಟಾಗಿ ಬಾಳಿದರೆ ಮಾತ್ರ ಜೀವನದಲ್ಲಿ ಸುಖ ಮತ್ತು ರಕ್ಷಣೆ ಸಿಗುತ್ತದೆ. ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಗುಂಡನೆಯ ಕಲ್ಲು ಎಲ್ಲಿತ್ತು? ಉತ್ತರ: ಗುಂಡನೆಯ ಕಲ್ಲು ಹಳ್ಳಿಯೊಂದರ ರೈತನ ಹೊಲದಲ್ಲಿದ್ದ ಬೇವಿನ ಮರದ ಕೆಳಗಿತ್ತು. ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಉತ್ತರ: ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಕಲ್ಲು ಕೋಪದಿಂದ ಏನು ಮಾಡಿತು? ಉತ್ತರ: ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು? ಉತ್ತರ: ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೇಳಿ ಮರ ಕಡಿಯುವವರು ಹೊರಟು ಹೋದರು. ಕಲ್ಲು ಒಡೆಯುವವರು ಏನೆಂದು ಹೇಳಿ ಹೊರಟು ಹೋದರು? ಉತ್ತರ: ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಹೇಳಿ ಕಲ್ಲು ಒಡೆಯುವವರು ಹೊರಟು ಹೋದರು. ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು? ಉತ್ತರ: ಜಂಬದಿಂದ ಬೇವಿನ ಮರವು ಕಲ್ಲಿಗೆ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು? ಉತ್ತರ: ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು. ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು? ಉತ್ತರ: ರೈತನು ತನ್ನ ಮಕ್ಕಳಿಗೆ ಅಮ್ಮನ ಕಲ್ಲು ಇಲ್ಲದ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದನು. ಹಾಗೆಯೇ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ಹೇಳಿದನು. ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು? ಉತ್ತರ: ರೈತನ ಮಾತುಗಳನ್ನು ಕೇಳಿ ತಾವು ದೂರವಾದರೆ ಜನರು ತಮ್ಮನ್ನು ನಾಶಮಾಡುತ್ತಾರೆಂಬ ಭಯ ತಿಳಿವಳಿಕೆ ಎರಡಕ್ಕೂ ಬಂದಿತು. ರೈತ ಮತ್ತು ಮಕ್ಕಳು ಅತ್ತ ಹೋದೊಡನೆ ಕಲ್ಲು ಮರವನ್ನು ಬರಲಾ ಎಂದು ಕೇಳಿತು. ಮರ ಬೇಗ ಬಾ ಎಂದು ಕರೆಯಿತು. ತಮಗೆ ಒಂದರಿಂದ ಇನ್ನೊಂದು ಸುಖವೆಂಬುದನ್ನು ಅರಿತು ಅವು ಮತ್ತೆ ಸ್ನೇಹಿತರಾದವು.